ಲೈಕ್ ಮಾಡಿ ಅಂತೇಳಮ್ಮ. ಲೈಕ್ ಲೈಟ್ ಮಾಡಿ ಆಮೇಲೆ ಶೇರ್ ಮಾಡಿ. ಶೇರು ಹಾಂ, ಯಾವ ಶೇರು? ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ಗೈಸ್, ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ನನ್ನ ಕಸಿನ್ಸ್ ಬಂದಿದ್ದಾರೆ. ಸೊ ಇವತ್ತೇನು ವಿಶೇಷತೆ ಅಂದರೆ ನಮ್ಮ ಚಿಕ್ಕಮ್ಮ ಆ್ಯಂಡ್ ಚಿಕ್ಕಪ್ಪದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ವಿ ಆರ್ ಕುಕಿಂಗ್ ಸಮ್ ನಾನ್ ವೆಜ್. ಅದೇ ನಾಟಿ ಕೋಳಿ ಸಾಂಬಾರ್ ಆ್ಯಂಡ್ ಚಿಕನ್ ಫ್ರೈ ಅಂತ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ ಹೌ ದಟ್ ಗೋಸ್. ಆ್ಯಂಡ್ ಬನ್ನಿ ನಮ್ಮ ಕಸಿನ್ಸ್ ಮೀಟ್ ಮಾಡೋಣ. ಹಲೋ ಗೈಸ್. ಇದು ನಮ್ಮ ಅತ್ತೆ ಮಗಳು ಸರು ಅಂತ. ಹಾಯ್ ಸರು. ಅಮ್ಮ ಕೊಟ್ಬಿಡು, ಹಂಗೆ ಕತ್ರಿಸಿ ಕೊಟ್ಬಿಡು. ಇದು ನಮ್ಮ ಬ್ರದರ್. ಹಾಯ್ ಬ್ರದರ್, ಬ್ಲಡ್ ಬ್ರದರ್. ಇದು ನಮ್ಮ ಶಿವಾಜಿ. ಇರು 1 ಸೆಕೆಂಡ್. ಇದು ನಮ್ಮ ದೊಡ್ಡ ಕಸಿನು ಮಿಸ್ಟರ್ ಶಿವಾಜಿ. ಆ್ಯಂಡ್ ಇದು ಅಲ್ಲ, ಇವನು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದು ಮಧುಸೂದನ್, ಮಿಸ್ಟರ್ ಮದನ್. ಹಾಯ್ ಹೇಳು ಮಧು. ನೆಕ್ಸ್ಟು ಏನಾದ್ರು ಟ್ರಿಪ್ ಕರ್ಕೊಂಡು ಹೋಗ್ಬೇಕಂದ್ರೆ ಇವರೇ ಸ್ಪಾನ್ಸರ್ ಮಾಡೋದು ನಮಗೆ. ಅಲ್ವಾ ಮಧು? ದೇವಸ್ಥಾನಗಳು ಪ್ರಸಾದ ಬೇಕು ಅಂದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಯಾವಾಗಲೂ ದೇವಸ್ಥಾನಗಳಿಗೆ ಹೋಗ್ತಿರ್ತಾನೆ. ಸೊ ನಮ್ಮ ಬ್ರದರ್ ಮದನ್ ಕುಮಾರ್ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಏನು ಅಂದರೆ ನಾಟಿ ಕೋಳಿ ಸಾರು ಮಾಡ್ತಿದ್ದಾರೆ. ಫಸ್ಟು ಈರುಳ್ಳಿ ಹಾಕಿ ಮಸಾಲೆ ಇಲ್ಲದೆ ರುಬ್ಕೊಂಡಿದ್ರು ಆಲ್ರೆಡಿ. ಚಿಕನ್ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದಾರೆ ಗೈಸ್. ಆಲ್ರೆಡಿ ಚಿಕನ್ ಹಾಕಾಯ್ತು. ಇವಾಗ ಅದಕ್ಕೆ ಸಾಲ್ಟ್ ಹಾಕ್ತಾ ಇದ್ದಾರೆ. ಅದಕ್ಕೆ ಅರ್ಶನ ಅವ್ರು ಹಾಕ್ತೀರ ಮದು? ಆಲ್ರೆಡಿ ಅರ್ಶನ ಹಾಕಿ ತೊಳೆದಿರ್ತಾರಲ್ಲ. ಪಕ್ಕ ಏನು ಹಾಕಿದ್ದೀರಾ ಮಸಾಲಾಗೆ ನೀವು? ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಮತ್ತೆ ಉಪ್ಪೆಲ್ಲ ಮಸಾಲಾಗೆ ಹಾಕ್ತಾರ. ಕ್ಲಿಪ್ 3. ಕೊತ್ತಂಬರಿ ಸೊಪ್ಪು. ಹೇಳಿ, ಏನೇನು ಹಾಕಿದ್ದೀರಾ ಮಸಾಲೆಗೆ? 12 seconds later. ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಪುದೀನ, ಕಡಲೆ, ಆಯ್ತು. ಆಮೇಲೆ ಚಕ್ಕೆ, ಲವಂಗ, ಟೊಮೊಟೊ. ಓಕೆ, ಅಷ್ಟೇ ಅಲ್ವಾ? ಓಕೆ. ಶೇರ್ ಮಾಡಿ ಅಂತ ಹೇಳು. ಲೈಟ್ ಆಗಿಟ್ಟು ನಾನು ಲೈಟ್ ಅಲ್ಲ, ಈಗ ನಾನು ಹೇಳಿದ್ದು ಹೇಳು. ಲೈಕ್ ಮಾಡಿ ಹೇಳು. ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳಮ್ಮ. ಲೈಕ್ ಲೈಟ್ ಮಾಡಿ ಆಮೇಲೆ ಶೇರ್ ಮಾಡಿ. ಶೇರು ಹಾಂ, ಯಾವ ಶೇರು? ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಹೇಳಮ್ಮ. ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಕಪ್ಪ ಸಬ್ಸ್ಕ್ರೈಬ್ ಅಂತ ಹೇಳಮ್ಮ. ಹೇಳ್ತೀನಿ ನಿನ್ ಮದುವೆ ಅಮ್ಮ ನೀನು ಹೇಳಿದ್ರೆ ಮಾಡ್ತಾರೆ ಕಣಮ್ಮ, ಪಕ್ಕಾ ಮಾಡ್ತಾರೆ. ಹೇಳು ಮಾಡ್ಲಿ ಬಿಡು. ಸಬ್ಸ್ಕ್ರೈಬ್ ಅಂತ ಹೇಳ್ಬಿಡು ಸಾಕು. ಎಂತದು? ಸಬ್ಸ್ಕ್ರೈಬ್ ಹೇಳು ಹಂಗೆ. ಸಬ್ಸ್ಕ್ರೈಬ್. ಹಲೋ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಸಾಕು. ಇವಾಗ ಕರೆಕ್ಟಾಗಿ ಹೇಳಮ್ಮ. ಯಾಕೆ ಕಲಿಸಿ ಸಬ್ಸ್ಕ್ರೈಬ್ ಅಂತ ಹೇಳು ಸಾಕು. One eternity later. ಲೈಕ್ ಮಾಡಿ. ಇವಾಗ ಹೇಳಮ್ಮ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಥ್ಯಾಂಕ್ ಯು. ಎಸ್ ಗೈಸ್, ಇದು ಫ್ರೈ ಮಾಡೋದಕ್ಕೆ ಮಸಾಲಾಗೆ ಏನೇನು ಹಾಕೊಂಡಿದ್ದಾರೆ ಅಂತ ನಮ್ಮ ಚಿಕ್ಕಮ್ಮ ಹೇಳ್ತಾರೆ. ಹೇಳಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮತ್ತೆ ತೆಂಗಿನಕಾಯಿ ಅಂಡ್ ಬೆಳ್ಳುಳ್ಳಿ, ಶುಂಠಿ. ಇಷ್ಟ ಅಲ್ವಾ? ಚಕ್ಕೆ, ಲವಂಗ. ಬೇರೆ ಏನಾದ್ರು ಮಾಡ್ತಾಗಿದ್ದೀರಾ? ಅಷ್ಟೇ. ಮೆಣಸು ಹಾಕಿದ್ದಾನೆ ಶಿವ. ಕೋಳಿ ಎಷ್ಟಪ್ಪ ಇತ್ತು ಯೋಗಿ? ಯಾವ ಇವೆಲ್ಲ ಅಷ್ಟಪ್ಪ ಆಯ್ತು. ಎಷ್ಟು ಕೆಜಿ ಇತ್ತು ಅದು ಕೋಳಿ? ಇವ್ನು ಹೇಳ್ತಿರೋದು 3 kg ಕೋಳಿ. ಅವನು ಹೇಳ್ತಿರೋದು, ಅವನೇನಂತ ಹೇಳ್ದ ಮನೆಗೆ ಬಂದ್ಬಿಟ್ಟು 3 kg ಚಿಕನ್ ಅಂತ ಹೇಳ್ದ. ಸೊ 3 kg ಚಿಕನ್ ನಾನೇನು ಅನ್ಕೊಂಡೆ ಫುಲ್ ತೂಕ ಇರೋದು 3 kg ಅಂತ. ಬಟ್ ಈ ನನ್ನ ಮಗ ಕಟ್ ಮಾಡ್ತಿರೋ ಕೋಳಿದೆ 3 kg. ಅದು ಕ್ಲೀನಿಂಗ್ ಎಲ್ಲ ಎಷ್ಟೋಗಿರುತ್ತೆ? ಕ್ಲೀನಿಂಗ್ ಎಲ್ಲ ಒಂದು 120 ಗ್ರಾಮ್ ಹೋಗಿರುತ್ತೆ. 120 ಗ್ರಾಮ್ ಅಷ್ಟೇ ನಾನು ದಪ್ಪ ಕೋಳಿಲಿ. ಆಹಾ, ಇಲ್ಲ ಹೋದ್ರೆ ಒಂದು ಅರ್ಧ kg ಆದ್ರೂ ಹೋಗಿರುತ್ತೆ ಕಲ. ಒಂದು 2.5 kg ಇರುತ್ತೆ ಕಣಮ್ಮ ನೀನು ಹೇಳ್ದಂಗೆ. ಹಾಂ, ಆಯ್ತು ಅನ್ಕೋ. 2.5 kg. ಎಷ್ಟು kg ಇರ್ಬೋದಮ್ಮ ಚಿಕನು?
3 kg. ನೀನು ಅದೇ ಹೇಳ್ತೀಯಲ್ಲ, ಅಂದರೆ 3 kg ದಪ್ಕೊಳ್ಳಿ ಕ್ಲೀನ್ ಮಾಡಿದ್ರೆ 3 kg ಬರ್ತದೆ. ವಾ, No comments. No comments. ಇಲ್ಲ ಸರ್. ಮನೇಲಿ ಫ್ಯಾನ್ ಹಾಳಾಗಿದೆ ಅಂತ ಎಲ್ಲ ಪಾರ್ಟ್ಸ್ನ ಬಿಚ್ಚಿ ಇಟ್ಬಿಟ್ಟವ್ರೆ. ರೀ ಯಾವಾಗ ರೆಡಿ ಮಾಡೋದು ಎಲೆಕ್ಟ್ರಿಷಿಯನ್? ಹಾಂ, ಬರೀ ರೆಡಿ ಮಾಡ್ತೀನಿ ಅನ್ಕೊಂಡು ಇರು ನೀನು. ಎಲ್ಲ ಬಿಚ್ಬಿಟ್ಟು ನೋಡು, ಹಿಂಗೆ ಮಾಡೋದು ನೀನು. ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ಡಿಪ್ಲೊಮಾ ಇ ಸಿ ತಗೊಂಡಿರೋರು ರೀ, ನೀವು ಕಲ್ತ್ಕೋಬೇಕು ತಾನೆ. ಕಲಿಯೋಣ, ಈಗ ಸ್ಟಾರ್ಟಿಂಗ್ ಅಲ್ವಾ ಅಂದರೆ ಫ್ಯಾನ್ ರಿಪೇರಿ ಮಾಡಕ್ಕೆ ಬರೋಲ್ಲ ನಿಮಗೆ? ಹಾಂ, ನಿಮ್ಮ ಮನೆ ಫ್ಯಾನ್ ಏನು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಫ್ಯಾನ್ ರಿಪೇರಿ, ಬ್ಯಾಟ್ರಿ ರಿಪೇರಿ, ಮಿಕ್ಸಿ ರಿಪೇರಿ ಅನ್ಕೊಂಡು ಹೋಗೋದು. ಸರ್ ಇನ್ನು ಕೆಲಸ ಹೊಡ್ಕೋದು ಕಷ್ಟ ಸರ್, ಅದಕ್ಕೆ ಬ್ಯಾಟ್ರಿ ರಿಪೇರಿ, ಆಮೇಲೆ ಏನು ಮಿಕ್ಸಿ ರಿಪೇರಿ ಅಂತ ಹೋಗೋದು, ಅದೇ ನಮ್ಮ ಕೆಲಸ ಇನ್ಮೇಲೆ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಯಾವುದು ಈ ರಿಪೇರಿಗಳು ಮಾಡ್ಕೊಂಡು ಹೋಗೋದು. ನಿನ್ನ ಹತ್ರ ಬರ್ತಾರೆ ಸರ್, ನಿನ್ನ ಹತ್ರ ಸ್ಕಿಲ್ಸ್ ಇರಬೇಕಷ್ಟೇ, ಬ್ಯಾಟ್ರಿ ರಿಪೇರಿ ಮಾಡೋಕ್ಕೆ, ಮಿಕ್ಸಿ ರಿಪೇರಿ ಮಾಡೋಕ್ಕೆ. ವಾಹ್ ವಾಹ್, ಡಿಪ್ಲೊಮಾ ಓದ್ಬಿಟ್ಟು ಮಿಕ್ಸಿ ರಿಪೇರಿ, ಜಾರ್ ರಿಪೇರಿ, ಬರೀ ಇಂಥದೆಯ. ಅಯ್ಯೋ ಕರು. ಸೊ ಇನ್ನೊಂದು ಬಾಂಡಲಿಗೆ ಚಿಕನ್ ಫ್ರೈ ಮಾಡೋಕ್ಕೆ ಮಿಸ್ಟರ್ ಯೋಗೇಶ್ ಅವರು, ಪಾತ್ರೆ. ಸೊ ಪಾತ್ರೆಗೆ ಇನ್ನೊಂದು, ಇದು ಬಾಯ್ಲರ್ ಚಿಕನ್ ಅಲ್ಲ ಇದು, ಬಾಯ್ಲರ್ ಚಿಕನ್ನ ಹಾಕ್ತಾ ಇದ್ದಾರೆ ಮಿಸ್ಟರ್ ಯೋಗೇಶ್ ಅವರು. ಗೈಸ್, ನಮ್ಮ ಮನೆಯಲ್ಲಿ ಕುಕ್ ಮಾಡೋದಕ್ಕೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಗೊತ್ತಾ? ನಮ್ಮ ಬಿಗ್ ಬ್ರದರು, ನಮ್ಮ ಚಿಕ್ಕ ಬ್ರದರು, ಚಿಕ್ಕ ಸಿಸ್ಟರು, ಇನ್ನೊಬ್ಬ ಚಿಕ್ಕ ಬ್ರದರು, ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರೂ ಎಕ್ಸ್ಪರ್ಟ್ಸ್ ನಮ್ಮ ಮನೇಲಿ ಕುಕ್ಕಿಂಗಲ್ಲಿ. ನಾನು ಸ್ವಲ್ಪ ಏನೋ ಅಳಿಲು ಸೇವೆ ಥರ ಮಾಡ್ತಾ ಇದ್ದೀನಿ. ಏನು ಶಿವಾಜಿ, ಅಳಿಲು ಸೇವೆ ಏನು ಮಸಾಲ ಹಾಕ್ಬಿಟ್ಟ? ಇಲ್ಲ, ನೀರು ಬಿಟ್ಕೊಂಡಿರೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಗೈಸ್, ಗ್ಯಾಪಲ್ಲಿ ನಮ್ಮ ಅಣ್ಣ ಹುಡಿ ಹಾಕ್ಬಿಟ್ಟಿದ್ದಾನೆ, ಅದು ಆಲ್ರೆಡಿ ಕಲಿಸ್ತಾ ಇದ್ದಾರೆ. ಎಸ್, ಎಷ್ಟು ಸ್ಪೂನ್ ಹಾಕ್ತೀವಿ ಶಿವಾಜಿ? 4 ಸ್ಪೂನ್ ಹುಡಿ ಹಾಕಿ, ಎಷ್ಟು 2.5-3 kg ಚಿಕನ್ಗೆ. ನಮಗೂ ಕನ್ಫರ್ಮ್ ಇಲ್ಲ ಎಷ್ಟು kg ಚಿಕನ್ ಅದು ಅಂತ, ಯಾರು ಕ್ಲಾರಿಟಿ ಕೊಡ್ತಾ ಇಲ್ಲ ನಮಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಮ್ಮ ಮನೇಲಿರೋ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಮಾಡಕ್ಕೆ ಬರೋದಿಲ್ಲ ಒಬ್ಳೆ. ತಗೊಂಬಂದ್ಬಿಟ್ಟು ಅದನ್ನ ಪಾಯಸಕ್ಕೋ ಕೇಸರಿ ಬಾತ್ಗೆ ಇಟ್ಕೊಂಡಿದ್ರೆ ಎಲ್ಲ ಹಾಕೊಂಡು ಮೇಯ್ಕೊಂಡು ಖಾಲಿ ಮಾಡ್ತಿದ್ಯಾ. ಕೊಡಿಲಿ, ಕೈ ತೋರಿಸಿ ನಿಂದು, ನೋಡಿಲಿ ಎಷ್ಟು ದಪ್ಪ ಇದೆ ಅಂತ. ಮೇಂಟೆನೆನ್ಸ್ ಹಿಂಗೆ, ತಿನ್ನೋದು ಮಾತ್ರ ಹಿಂಗೆ. ಯಾವಾಗ ದಪ್ಪ ಆಗೋದು ಸರ್ ನೀವು? ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವರಲ್ಲಿ ಕೇಳ್ಕೊಂತೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿದೀವಿ. ಎಷ್ಟು ಪೀಸಲ್ಲಿ ಕೂಗಿಸ್ಬೇಕು ಶಿವಾಜಿ? 3-4. ಆ್ಯಕ್ಚುಲಿ ಅದು ಪೀಸ್ ದಪ್ಪ ಇರೋದ್ರಿಂದ 1-2 ವಿಸಲ್ ಎಕ್ಸ್ಟ್ರಾ ಹೊಡ್ಸ್ಬೇಕು ಅಷ್ಟೇ. ಚೆನ್ನಾಗಿ ಬೇಯೋವರೆಗೆ ವೆಯ್ಟ್ ಮಾಡೋಣ, ಆಮೇಲೆ ಬೆಳೆಸಿ ಏನು ಮಸಾಲ ಎಲ್ಲ ಹಾಕಿ ಏನು ಮಾಡೋದು ಅಂತ. ಓಕೆ ಗೈಸ್, ನಮ್ಮ ಮನೇಲಿ ನಮ್ಮ ಅಜ್ಜಿ ಸಪೋರ್ಟ್ ಮಾಡ್ತಾ ಇಲ್ಲ ಗೈಸ್ ನನಗೆ. ಎಲ್ಲಿ ಸಪೋರ್ಟ್ ಮಾಡ್ತಿದ್ದೆ ನೀನು? ನೀರು ತಕ್ಕಬ. ಹಾಂ, ಅದು ಒಂದು ಸಪೋರ್ಟ್. ಅದು ನಾನು ಅದು ಮನೆಗೆ ಮಾಡೋ ಸಪೋರ್ಟ್. ನೀನು ನನಗೇನು ಸಪೋರ್ಟ್ ಮಾಡ್ತಾ ಇದ್ದೀಯ? ಹಾಂ, ಹೋಗು ನೀರು ತಗೊಬರೋಗು, ಒಂದು ಕ್ಯಾನ್ ನೀರು ತಗೊಬರ್ನ ನೀನು. ಏನು ಹಿಂಗೆ ಮಾಡಿದ್ರೆ ಹೆಂಗೆ ನೀನು? ತಂದು ಹಾಂ, ಅಮ್ಮ, ಹಾಂ ಅಮ್ಮ ಆಗಿಂದ ಎಲ್ಲರೂ ಎಲ್ಲಿಂದ ಆ್ಯಕ್ಚುಲಿ ನಮ್ಮ ಅಜ್ಜಿ 7 ಮಕ್ಕಳು ಫುಲ್ ಇದ್ದಾರೆ. ಶಾಕಿ ಸಂಧಿ ಇಟ್ರಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ನಮ್ಮ ಅಜ್ಜಿ. ಈ ಗ್ಯಾಪಲ್ಲಿ ನಮ್ಮ ಅಣ್ಣ ಮಸಾಲ ಹಾಕ್ಬಿಟ್ಟಿದ್ದಾರೆ. ಹಿಂಗ ಮಾಡೋದು ನೀನು? ಇನ್ನೊಂದು ಪಾತ್ರೆಗೆ ಶಿಫ್ಟ್. ಇವಾಗ ಮಸಾಲ ಹಾಕ್ತಾ ಇದ್ದಾರೆ. ಗೈಸ್ ಮತ್ತೆ ಹುಡಿ ಹಾಕ್ತಾ ಇದ್ದಾರೆ. ಅವಾಗಲೇ 3 ಸ್ಪೂನ್ ಹಾಕಿದಲ್ಲ, 3 ಸ್ಪೂನು, ಇವಾಗ 3 ಸ್ಪೂನು. ಸೊ 3 ಸ್ಪೂನ್ ಮತ್ತೆ 4 ಸ್ಪೂನ್. ಇವಾಗ 4 ಸ್ಪೂನ್ ಹುಡಿ ಹಾಕಿ ಇವಾಗ ಮತ್ತೆ ಅದನ್ನು ಕುದಿಯಕ್ಕೆ ಬಿಡಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ನಾಡಿ ಕೋಳಿ ಸಾಂಬಾರ್ ಇಸ್ ರೆಡಿ ಬ್ರೋ, ರೆಡಿ. ಏನು ವ್ಯಾನಿಟಿ ಇವಾಗ ಅದು? ವಾ 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 ವಾ. ಅಯ್ಯೋ, ಇಬ್ಬರು ಭಿಕ್ಷೆ ಬೇಡಕ್ಕೆ ಸರಿಯಾಗಿದ್ದೀರಿ ಕಣ. ಹೋಗ್ರಿ ತರಕಾರಿ ಮಾಡ್ಕೊಂಡು ಭಿಕ್ಷೆ ಹೊಡ್ಕೊಂಬರ್ಬೋದು ಜೊತೆಗೆ. ಚೆನ್ನಾಗಿದಕ್ಕಲ್ಲ ಬ್ಯಾಗು ಯೋಗಿ? ವಾ,
ಪ್ಯಾಂಟ್ನ ಹಿಂಗೂ ಹೊಲಿಸ್ಬೋದು. ಹಲೋ ಗೈಸ್, ಫೈನಲಿ ರೆಡಿ ಆಗಿದೆ. ತೋರಿಸಲ್ಲ ನಾನು ತಲೆ ಕೆಡ್ಸ್ಕೊ. ಸೊ ಫೈನಲ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಓಕೆ, ನಮ್ಮ ಅಜ್ಜಿ ಬೇರೆ ಹೊಟ್ಟೆ ಹೊರ್ಕೊಂತವ್ರೆ ಗ್ಯಾಪಲ್ಲಿ. ಹಾಂ, ಫುಲ್ಲ ಹಿಂಗೆ 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 ಮಾಡಿ ಮ್ಯಾಟ್ರ್ ಕ್ಲೋಸ್. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಅಷ್ಟೊಂದು ಸ್ಪೈಸಿ ಇಲ್ಲಲ್ಲ, ಬ್ಲೈಂಡ್ ಆಗಿದೆ ನಾರ್ಮಲ್ ಆಗಿ. ಇದೊಂದು ಸ್ವಲ್ಪ ಸ್ಪೈಸಿ ಆ್ಯಂಡ್ ಏನು ಜಬರ್ದಸ್ತಿ ಆಗಿದೆ. ಇದು ಲೈಟಾಗಿ ಮೈಲ್ಡ್ ಆಗಿದೆ ಸಾಂಬಾರು ಅಷ್ಟೇ. ಅದ್ರ ಜೊತೆ ಕಾಂಬಿನೇಷನ್ ಚಪಾತಿ ಇದೆ. ಆ್ಯಂಡ್ ಇಷ್ಟೇ ಇವತ್ತಿನ ವಿಡಿಯೋ. ಆ್ಯಂಡ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಫಾರ್ ದಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, that's all for the today, and see you bye in next video. ಅಷ್ಟೇ.